ಎಲ್ರಿಗೂ ನಮಸ್ಕಾರ. ಬೆಳಗಿನ ಎದ್ದು ದೇವ್ರ ಮುಖ ನೋಡಿ, ದೇವರು ಅಂದ್ರೆ ಬಸವಣ್ಣನ ಮುಖ ನೋಡಿ ಪಟೇಲ್ ವೃದ್ಧನ ಆಚೆ ಕಟ್ತಾ ಇದ್ರು. ನನ್ನ ನೈಟ್ ಲೇಟ್ ಆಗಿದ್ದಕ್ಕಿಲ್ಲ ಸ್ಟೇ ಆಗಿ ಇವುಗಳನ್ನೆಲ್ಲ ಮಾತಾಡಿಸ್ಕೊಂಡು ಹಂಗೆ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಹೊರಟೆ. ಬೈಕ್ ಒಂಚೂರು ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಹೊರಟಿದ್ದೆ ನಾಮಂಗಲ ಕಡೆಗೆ. ಯಾಕಂದ್ರೆ ಇವತ್ತು ಗಣಸಿಗೆ ಹೋಗ್ಬೇಕಿತ್ತು. ನಾಮಂಗಲದಲ್ಲಿ ಗಾಡಿ ಹಾಕಿ ಸೀದಾ ಬಸ್ ಹಿಡ್ಕೊಂಡು ಬೆಳ್ಳೂರು ಕ್ರಾಸ್ ಕಡೆ ಹೊರಟೆ. ಬೆಳ್ಳೂರು ಕ್ರಾಸ್ ಅಲ್ಲಿ ಬಸ್ ಹಿಡಿದು ಮಂಗಳೂರು ಬಸ್ ಸಿಕ್ತು. ಸೊ ನಾವು ಚನ್ನರಾಯಪಟ್ಟಣ ಹೋಗ್ಬೇಕಿತ್ತಲ್ಲ, ಹೋಗುತ್ತೆ ಅಂತ ಹತ್ಕೊಂಡೆ. ಚನ್ನರಾಯಪಟ್ಟಣ ಬಂದು ಬಸ್ ಹಿಡಿದು ಅಲ್ಲಿಂದ ಅರಸೀಕೆರೆ ಬಸ್ ಹಿಡ್ಕೊಂಡು ಗಣಸಿ ಕಡೆ ಹೊರಟೆ. ಅಲ್ಲಿಂದ ಗಣಸಿಗೆ ಬಂದು ಹಿಡಿದು ಹುಡುಗ ಬಂದು ಪಿಕ್ ಮಾಡಿ ಕರ್ಕೊಂಡು ಹೋದ. ಒಂದು ಹೊಸ ಬಿತ್ತನೆ ಊರಿ ತಂದಿದ್ದು ತಮಿಳ್ನಾಡಿಂದ, ಅದನ್ನ ವಿಡಿಯೋ ಮಾಡ್ಬೇಕಿತ್ತು ಇವತ್ತು. ಇವಾಗ 2.5 ವರ್ಷ ಎರಡಲ್ಲಿ ಹೋರಿ ಇದು ಒಂದು 20-25 ಹಸುಗ್ ಬಿಟ್ಟಿದಾರಂತೆ. KA13 ಭೀಷ್ಮ ಅಂತ ನಾಮಕರಣ ಮಾಡಿದಾರೆ ಈ ಹೋರಿಗೆ. ನೋಡ್ಬೋದು ನೀವೇನ್ ಗತ್ತ ನಿಂತಿದೆ ಅಂತ. ಶೂಟ್ ಮುಗಿಸ್ಕೊಂಡು ಅವ್ರ ಮೇಲೆ ಊಟ ಮಾಡಿ ಅಲ್ಲಿಂದ ನಾವು ಹೊರಟಿದ್ದು ಬಿಳೆನಹಳ್ಳಿ ಗ್ರಾಮಕ್ಕೆ, ಹಾಸನ ಡಿಸ್ಟ್ರಿಕ್ಟ್. ಆ ದೂರದಲ್ಲಿ ಬೆಟ್ಟದ ಮೇಲೆ ವಿಂಡ್ಮಿಲ್ ಕಾಣುತ್ತಲ್ಲ, ಅಷ್ಟು ದೂರ ಹೋಗ್ಬೇಕು ಅಂತಂದ್ರೆ ಆಂಜನೇಯ ಸೂರ್ಯನ ಹುಡ್ಕೊಂಡು ಹೋದಂಗೆ ನಾವು ಈ ವಿಂಡ್ಮಿಲ್ ಹುಡ್ಕೊಂಡ್ ಬರ್ತಾನೆ ಇದೀವಿ. ಅವಾಗಿನ ದಾರಿ ಸಾಕ್ತಾನೆ ಇದೆ. ಹಳ್ಳಿಕಾರನ ಸಂರಕ್ಷಣೆ ಮಾಡ್ತಿರೋ ನಾಗಣ್ಣ ಸಿಕ್ಕಿದ್ರು. ನೋಡಿ ಯಾವ ತರದ ಲೊಕೇಶನ್. ಒಂದ್ 30-40 ಹಳ್ಳಿಕಾರ ಹಾಕ್ತಿದ್ರು ಅವರು. ಬರ್ತಾ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಲೈಟಿಂಗ್ ಅನ್ಕೊಂಡ್ ಗಣಸಿಗೆ ಡ್ರಾಪ್ ಹಾಕ್ಸ್ಕೊಂಡು ಗಣಸಿಲ್ ಬಸ್ ಹತ್ಕೊಂಡು ಚನ್ನರಾಯಪಟ್ಟಣ ಇಳಿದು ಹಿರಿಸೇವೆ ಸಂದೀಪ್ ಅವ್ರ ಅಣ್ಣ ಬಾಲಣ್ಣ ಬಂದಿದ್ರು. ನೈಟ್ ಲೇಟ್ ಆಗಿದೆ, ಇಲ್ಲ ಸ್ಟೇ ಮಾಡ್ಕೊಂಡು ಬೆಳಗ್ಗೆ ಹೋಗಿ ಅಂತ ಅಂದ್ರು. ಊಟ ಮಾಡ್ಕೊಂಡು ಸಂದೀಪ್ ಅವ್ರ ತೋಟದಲ್ಲೇ ಉಳ್ಕೊಂಡೆ ಇವತ್ತು.